ಸಂಬಂಧಪಟ್ಟಂತೆ ರೈತರಿಗೆ ಅನ್ಯಾಯವಾದಂತ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಮಾನಸಿಕವಾದಂತ ಹಿಂಬದಿ ತೋರಿಸದೆ ಎದುರಿಸತಕ್ಕಂಥ ಸ್ಥೈರ್ಯ ಮತ್ತು ಸಾಮರ್ಥ್ಯ ಹೊಂದಿರತಕ್ಕಂಥ ನಾಯಕರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರು ಕೂಡ ನಿನ್ನೆ ನಮ್ಮ ವಿರೋಧಿ ಪಕ್ಷದ ನಾಯಕರ ಅಶೋಕ್ ಅವರು ಕೂಡ ಬಂದು ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದಯಮಾಡಿ ನಿಂತಾಪವನಿ ಮಾತನಾಡಿ 1994ರಲ್ಲಿ ನಾನು ರಾಮನಗರದಿಂದ ವಿಧಾನಸಭೆಗೆ ಆಯ್ಕೆಯಾದೆ. ಆಗ ರಾಮನಗರ ಮಹಾಜನರು ಒಂದು ರೀತಿ ವಿಶ್ವಾಸ ಇದೆ. ಅದರ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿನೂ ಆದೆ, ಪ್ರಧಾನಮಂತ್ರಿನೂ ಆದೆ. ನಿಮಗೆ ಜ್ಞಾಪಕ ಇರ್ಬೋದು, ಅನೇಕ ಜನ ಹಿರಿಯರಿಗೆ ಬೆಳಗ್ಗೆ ಗೋರೈನವ್ರನ್ನ ಅವತ್ತು MLC ಮಾಡಿದ್ವಿ. ಅಷ್ಟೇ ಅಲ್ಲ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಧ್ಯಕ್ಷರನ್ನು ರಾಮನಗರದ ಒಬ್ಬ ಮುಖಂಡರಿಗೆ ನಾನೇ ಅವತ್ತು ನೇಮಕ ಮಾಡಿದೆ. ಈ ಹಳೆಯ ವಿಷಯಗಳನ್ನ ನಾನು ನೆನೆಸಿಕೊಳ್ತೇನೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಒಕ್ಕಲಿ ಸಮಾಜಕ್ಕೆ ಸೇರಿದವರು, ಆದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಕ್ಕಲಿಗರು ಬೇರೆಯವರು ಯಾರಾದ್ರೂ ಮುಖ್ಯಮಂತ್ರಿ ಆದ್ರೆ ಸಹಿಸೋದಿಲ್ಲ. ಈ ಆಪಾದನೆಯನ್ನು ಮಾಡ್ತಾರೆ. ನಾವು ದಯಮಾಡಿ ನಿಧಾನವಾಗಿ ಕೇಳಬೇಕು. ನಮಗೆ ಯಾರೇ ಮುಖ್ಯಮಂತ್ರಿಗಳಾದ್ರೂ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಅವರಿಗೆ